ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಲ್ಲ ರೀ ಶ್ಯಾಮ್ ಭಟ್ರೆ, ಸಾಲ ಇಸ್ಕೊಳಕ್ ಮಾತ್ರ ನಮ್ಮ ಮನೆ, ಸಂಬಂಧ ತೋರ್ಸೋಕೆ ಕೂರ್ಸೋಕೆ ಎಲ್ಲ ತಿಮ್ಮಣ್ಣ ಭಟ್ರ ಮನೆನಾ? ಗಜೇಂದ್ರ, ಇದು ನನ್ನ ನೇತೃತ್ವದಲ್ಲಿ ಆಗಿದ್ದಲ್ಲಪ್ಪ, ಗುರುಗಳ ಪ್ರೇರಣೆಯಿಂದ ಆಗಿದ್ದು. ನಿನ್ನ ಮಗನಿಗೂ ಬೇಕಾದ್ರೆ ಹೇಳು, ಒಳ್ಳೆ ಸಂಬಂಧನೇ ಹುಡುಕ್ತೀನಿ. ನನ್ನ ಮಗನಿಗೆ ನೀವೇನು ಸಂಬಂಧ ಹುಡುಕೋದು ಬೇಕಿಲ್ಲ. ಈಗಾಗಲೇ 4-5 ಸಂಬಂಧಗಳು ಅದಾಗದೇ ಬಂದಿವೆ, ಶಾನಭೋಗರು, ಜಹಾಗೀರ್ದಾರರು ಅಂತೆಲ್ಲ. ಆದ್ರೆ ನನ್ನ ಶ್ರೀಮಂತಿಕೆಗೆ ಸರಿದೂಗುವಂಥ ಸಂಬಂಧ ಇನ್ನೂ ಸಿಕ್ಕಿಲ್ಲ ಅಷ್ಟೆ. ಅದು ಬಿಡಿ, ನನ್ನ ಮಗನ ಮದುವೆನ ಹೇಗೆ ವಿಜೃಂಭಣೆಯಿಂದ ಮಾಡ್ತೀನಿ ಅನ್ನೋದನ್ನ ನೀವೇ ನೋಡೋರಂತೆ. ಈಗ ಈ ಮದುವೆ ಎಲ್ಲಿವರೆಗೂ ಬಂತು? ವರನ್ ಕಡೆಯವರು ಒಪ್ಪಿದ್ದಾರೆ. ವಧುವಿನ ಕಡೆಯವರು ಮೊದಲು ಸ್ವಲ್ಪ ಅಸಮಾಧಾನನ ತೋರಿಸಿದ್ರು. ಈಗ ಅವರು ಸಹ ಒಪ್ಪಿದ್ದಾರೆ. ಈಗ ಕನ್ಯಾ ವೀಕ್ಷಣೆಗೆ ಬನ್ನಿ ಅಂತ ತಿಮ್ಮಣ್ಣನ ಮನೆಯವ್ರನ್ನ ಆಹ್ವಾನ ಕೊಡೋದಕ್ಕೆ ಹೋಗಿದ್ದಾರೆ. ನಾನು ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೆ. ಅಷ್ಟರಲ್ಲಿ ನೀನ್ ಬಂದೆ. ಅಗೋ, ಅವರೇ ಬಂದ್ರಲ್ಲ. ವಾಸು, ಹೋದ ಕೆಲಸ ನಿರ್ವಿಘ್ನವಾಗಿ ಆಯ್ತಾ ಅಪ್ಪ? ನಿಮ್ಮ ಮನಸ್ಸಿಗೂ ಅವ್ರ ಮನಸ್ಸಿಗೂ ಸಮಾಧಾನ ಆಯ್ತೆ? ಭಟ್ರೆ, ನೀವು ಹೇಳಿದ ಹಾಗೆ ಎಲ್ಲವೂ 100ಕ್ಕೆ 100 ಸತ್ಯ. ಸಂಸ್ಕಾರ ಅಂದ್ರೆ ಏನು ಅಂತ ಯಾರಾದ್ರೂ ಕೇಳಿದ್ರೆ ತಿಮ್ಮಣ್ಣ ಭಟ್ರ ಮನೆಯವರು ಅಂತ ನಿಸ್ಸಂಶಯವಾಗಿ ಹೇಳ್ಬೋದು. ವೆಂಕಟನಾಥನ ಮುಖದಲ್ಲಿ ದೈವ ಕಳೆ ಇದೆ. ನನ್ನ ಮಗಳು ಆ ಮನೆಗೆ ಹೋದ್ಮೇಲೆ ಸುಖವಾಗಿ ಮಾತ್ರ ಅಲ್ಲ, ನೆಮ್ಮದಿಯಾಗಿರ್ತಾಳೆ. ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟ ಹಾಗೆ ಇಷ್ಟಿಷ್ಟೇ ಊಟ ತಿಂಡಿ ಹಾಕ್ತಾ ಇದ್ರೆ ಮೊದಲು ಅದೇ ಸುಖ ಶಾಂತಿ ನೆಮ್ಮದಿ ಅಂತ ಅನ್ನಿಸ್ಬಹುದು. ಅವರಿಗೆ ಬರೋ ಚಿಲ್ಲರೆ ವರಮಾನದಲ್ಲಿ ನಿಮ್ಮ ಮಗಳಿಗೆ ಕೈ ತುತ್ತು ಹಾಕಬಹುದೇನೋ, ಮೃಷ್ಟಾನ್ನವಂತೂ ಬಡಿಸಲ್ಲ. ಅಲ್ಲ, ನಿಮ್ಮೂರಿನಲ್ಲಿ ಬಾವಿ ಇಲ್ವೇ? ನಮ್ಮೂರಿನಲ್ಲಿ ಹುಡ್ಕೊಂಡು ಬಂದು ನಿಮ್ಮ ಮಗಳನ್ನ ತಳ್ತಾ ಇದ್ದೀರಾ? ಯಾರು ನೀವು? ಯಾಕೆ ಈ ರೀತಿ ಅಪಶಬ್ದ ಮಾತಾಡ್ತಿದ್ದೀರಾ? ತಾಯಿ, ಇವರು ಗಜೇಂದ್ರ ಆಚಾರ್ಯರು, ಈ ಊರಿಗೆ ದೊಡ್ಡ ಸಾಹುಕಾರರು. ಓಹೋ, ನೀವೇನಾ ಮಠದಲ್ಲಿ ನಮ್ಮ ಯಜಮಾನ್ರಿಗೆ ಇಲ್ಲಿ ಸಲ್ಲದ್ ಹೇಳಿ ತಲೆ ಕೆಡಿಸಿರೋದು? ತಲೆ ಕೆಡಿಸ್ಲಿಲ್ಲ ತಾಯಿ, ತಲೆ ಎತ್ತಿ ನೋಡೋ ಸಂಬಂಧ ನೋಡಿ, ತಲೆ ತಗ್ಸಿ ನಿಮಗಿಂತ ಕೆಳಮಟ್ಟದಲ್ಲಿರೋರ ಜೊತೆ ಸಂಬಂಧ ಬೆಳೆಸಬೇಡಿ ಅಂತ ಸಲಹೆ ಕೊಟ್ಟೆ. ನಿಮ್ಮ ಸಲಹೆನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಮ್ಮ ಬುದ್ಧಿ ನಮ್ಮ ಕೈಲಿದೆ, ಅದನ್ನ ನಿಮ್ಮ ಕೈ ಕೊಟ್ಟು ಹಾಳು ಮಾಡ್ಕೊಳ್ಳೋದೇನು ಬೇಡ. ನೋಡಿ ತಾಯಿ, ನಾನು ಎಲ್ಲರ ಒಳಿತನ್ನ ಬಯಸೋನು. ನಾವು ಸಾಹುಕಾರರು ಒಬ್ರಿಗೊಬ್ರು ಆಗಬೇಕಲ್ವೇ? ಆ ದೃಷ್ಟಿಯಿಂದ, ನಿಮ್ಮ ಮಗಳ ಹಿತದೃಷ್ಟಿಯಿಂದ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಹೊರತು ಬೇರೆ ಯಾವ ದೂರದೃಷ್ಟಿನೂ ಇಲ್ಲ. ನೀವು ದೂರದೃಷ್ಟಿಯಿಂದ ಹೇಳಿದ್ರು ಅಷ್ಟೇ, ದುರಾದೃಷ್ಟಿಯಿಂದ ಹೇಳಿದ್ರು ಅಷ್ಟೇ. ನಮ್ಮ ತೀರ್ಮಾನ ಏನು ಬದಲಾಗಲ್ಲ. ಇದು ದೇವ್ರ ನಿಶ್ಚಯ ಮಾಡಿರೋ ಮದ್ವೆ. ಮನಸ್ಸಿದ್ರೆ ಬಂದು 1-2 ಅಕ್ಷತೆ ಕಾಳು ಹಾಕಿ ಹರಿಸಿ ಆಶೀರ್ವಾದ ಮಾಡಿ. ವಾಸು, ನಿಮ್ಮ ಹೆಂಡತಿ ಚೆನ್ನಾಗಿ ಮಾತಾಡ್ತಾರೆ, ಜೋರಾಗಿ ಮಾತಾಡ್ತಾರೆ ಅಂತ ಕೇಳಿದ್ದೆ, ಆದ್ರೆ ತುಂಬಾ ಮಾತಾಡ್ತಾರೆ ಅಂತ ಈಗ ತಾನೇ ಕೇಳಿಸ್ಕೊಂಡೆ. ನಿಮಗೆ ಮಾತು ಬರಲ್ವೇ, ಅಥವಾ ಹೆಂಡತಿ ಮುಂದೆ ಮಾತು ಬಿದ್ದು ಹೋಗಿದೆಯೇ? ಗಂಡಸು ಮೊದಲು ಕಟ್ಕೊಂಡೋಳ್ನ ಆಳಬೇಕು. ಜಹಾಗೀರ್ದಾರರು ಮನೇಲೂ ಹುಲಿ ಬೀದಿಲೂ ಹುಲಿ ಅಂತ ಅಂದುಕೊಂಡಿದ್ದೆ, ಆದ್ರೆ ಇಲ್ಲಿ ನೀವು ಬಾಯಿ ಮುಚ್ಕೊಂಡಿರೋದನ್ನ ನೋಡಿದ್ರೆ ಬೀದಿನಲ್ಲೇ ಇಲಿ ಅಂತ ಗೊತ್ತಾಗ್ತಾ ಇದೆ. ಇನ್ನು ಮನೆಯಲ್ಲಿ ಕೇಳೋದೇ ಬೇಡ. ಗಂಡ ಹೆಂಡತಿ ಇಬ್ರು ಸಮಾನರು. ನನ್ನ ಮಾತಿಗೆ ಅವ್ರಿಗೆ ಸಮ್ಮತಿ ಇರೋದಕ್ಕೆ ಅವ್ರು ಸುಮ್ಮನಿರೋದು. ಗಂಡ ಹೆಂಡತಿ ಪರಸ್ಪರ ಗೌರವ ಕೊಡೋದು ಹೇಗೆ ಅಂತ ವೆಂಕಟನಾಥ ದಂಪತಿಗಳಿಗೆ ಹೇಳಿ ಅವ್ರನ್ನ ಒಂದು ಮಾಡ್ದ. ಅಂಥ ಸಂಸ್ಕಾರವಂತ ಇರೋ ಊರಲ್ಲಿ ನಿಮ್ಮಂಥವ್ರು ಇರೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಿಲ್ಲ. ಯಾಕೆ ಹೇಳಿ? ಯಾಕೆ? ನಾನು ಕೇಳಿದ್ದೀನಿ, ನಿಂದಕರಿರಬೇಕಯ್ಯ ಅದ್ಯಾವುದೋ ಪ್ರಾಣಿ ಇದ್ದ ಹಾಗೆ ಅಂತ. ರೀ, ನಡೀರಿ ಭಟ್ರೆ.
ಬರ್ತೀವಿ. ಬರಬೇಕು ದಂಪತಿಗಳು. ಈಕೆ ನನ್ನ ಶ್ರೀಮತಿ ವೆಂಕಟಾಂಬ, ಈ ಮನೆ ಹಿರಿಮಗಳು. ಇವರು ಮಾಧವಾಚಾರ್ಯರು ಅಂತ ನಮ್ಮ ಮಾವನವರ ಸೋದರ ಸಂಬಂಧಿ. ಆದರೆ ಇವರು ಚಿಕ್ಕ ವಯಸ್ಸಿನಿಂದಲೂ ಅಣ್ಣ ತಮ್ಮಂದರಾಗೆ ಇದ್ರು. ಇನ್ನು ಇವರು ನಿಮ್ಗಾಗ್ಲೇ ಪರಿಚಯ ಆಗಿದ್ದಾರೆ ಅನ್ಕೋತೀನಿ. ಗೊತ್ತು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ವೆಂಕಟನಾಥ ಬಂದೆ ಬಾವ. ದೀರ್ಘಾಯುಷ್ಯಮಾನ್ ಭವ. ಇದ್ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ದಯವಿಟ್ಟು ಹಿಂದೆ ನಡೆದದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ. ನಿಮ್ಮ ವೆಂಕಟನಾಥ ನಮಗೆ ಮನಸ್ಪೂರ್ವಕವಾಗಿ ಇಷ್ಟ ಆಗಿದ್ದಾರೆ. ನಮ್ಮ ಮಗಳು ಸರಸ್ವತಿಯನ್ನು ನೋಡೋ ಕನ್ಯಾ ವೀಕ್ಷಣೆಗೆ ಸಕುಟುಂಬ ಸಪರಿವಾರ ಸಮೇತರಾಗಿ ತಾವುಗಳೆಲ್ಲ ನಮ್ಮ ಮನೆಗೆ ಬರಬೇಕು ಅಂತ ಆಹ್ವಾನ ಕೊಡಕ್ ಬಂದ್ವಿ. ತಗೊಳ್ಳಿ. ನನಗೆ ಆಗ್ಲೂ ಇಷ್ಟ ಇರಲಿಲ್ಲ, ಈಗಲೂ ಇಷ್ಟ ಇಲ್ಲ. ಅವ್ರ ಮನೆಗೆ ಬಂದಾಗ ನಾನು ಇರಬೇಕಾದ ಅಗತ್ಯನೂ ಇಲ್ಲ. ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ. ಇದನ್ನೇ ಬೇಡ ಅನ್ನೋದು. ಅಷ್ಟಿಷ್ಟ ಇಲ್ದವರು ಅವತ್ತು ಅವ್ರ ಮನೆಗೆ ಬಂದು ಅಷ್ಟ ಕುಂಕುಮ ಕೊಟ್ಟು ವಧು ಪರೀಕ್ಷೆಗೆ ಬನ್ನಿ ಅಂತ ಯಾಕೆ ಕರಿಬೇಕಾಗಿದ್ದು? ನಿನ್ ಒತ್ತಾಯ ಬಂದಿದ್ದು. ಒತ್ತಾಯ ಅಂದ್ರೇನು? ನಾನೇ ನಿಮ್ಮನ್ನ ಮೂಟೆ ಕಟ್ಟಿ ಹೊತ್ಕೊಂಡು ಹೋಗಿದ್ನಾ? ಯಾವುದಕ್ಕೂ ಬೇಕು ಬೇಡ ಅನ್ನೋದಕ್ಕೆ ಒಂದು ಕಾರಣ ಇರಬೇಕು. ಬೇಕು ಅನ್ನೋದಕ್ಕೆ ನಾನು ಒಂದು ಕಾರಣ ಕೊಟ್ಟೆ, ಆದ್ರೆ ಬೇಡ ಅನ್ನೋದಕ್ಕೆ ನೀವು ಇವತ್ತಿನವರೆಗೂ ಒಂದು ಕಾರಣ ಕೊಟ್ಟಿದ್ದೀರಾ? ಅಂತ ಬಲವಾದ ಕಾರಣ ಯಾವ್ದಾದ್ರೂ ಇದ್ರೆ ಹೇಳಿ. ನಮ್ಮ ಮಗಳಿಗಿಂತ ದೊಡ್ಡದು ಯಾವುದೂ ಇಲ್ಲ. ಈಗಲೂ ಬಂದವ್ರ ಮುಂದೆ ಬೇಡ ಅಂತ ಹೇಳಿ ಕಳ್ಸೋಣ. ಸುಮ್ಮನೆ ಕಾರಣ ಇಲ್ಲದೆ ಮಕ್ಕಳ ತರ ಹಠ ಮಾಡ್ಬೇಡಿ. ನಾವೇ ಹೋಗಿ ಕರೆದು ಬಂದ್ಮೇಲೆ ಮರ್ಯಾದೆಯಿಂದ ನಡೆಸ್ಕೋಬೇಕು. ಅದು ಅವ್ರಿಗೂ ಗೌರವ, ನಮಗೂ ಗೌರವ. ಅಮ್ಮ, ಅವರು ಬರ್ತಾರಾ?